ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಖುಷಿ ಇವತ್ತು ಫುಲ್ ಎಕ್ಸೈಟ್ ಆಗಿದ್ದಾಳೆ ಆಚೆ ಹೋಗೋಕ್ಕೆ. ಅವ್ರ ಪಪ್ಪ ಇವತ್ತು ನಮ್ಮನ್ನ ಡ್ರಾಪ್ ಮಾಡ್ಲಿಕ್ಕೆ ಬಂದಿದ್ದರು. ಆಟೋದಲ್ಲಿ ಹೊರಟ್ವಿ. ನಮ್ಮ ಸಣ್ಣತ್ತೆ ಮನೆಯಲ್ಲಿ ಗಣೇಶ ಕೂರಿಸಿದ್ದಾರೆ, ಪ್ಲಸ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಸೊ ಅದಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೊರಟ್ವಿ. ಹಾಗೆ ನಾವೆಲ್ಲರೂ ಇವತ್ತು ತುಂಬ ಗಣೇಶ ಇಟ್ಟಿರ್ತಾರಲ್ಲ, ಸೊ ಎಲ್ಲ ಆದಷ್ಟು ಕವರ್ ಮಾಡಬೇಕು, ನೋಡ್ಕೊಬರಬೇಕು. ತುಂಬ ದೊಡ್ಡ ದೊಡ್ಡ ಗಣೇಶ ಎಲ್ಲ ಇದೆ, ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಹೋಗ್ತಾ ಇರೋ ಪ್ಲೇಸು ಗೋಲ್ ಗುಂಬಸ್ ನಿಯರು. ನಾವಿರೋದು ಆಶ್ರಮ. ಬಿಜಾಪುರದಲ್ಲಿ 2 ಥಿಂಗ್ಸ್ ತುಂಬ ಫೇಮಸ್ಸು, ಒಂದು ಆಶ್ರಮ ಮತ್ತು ಗೋಲ್ ಗುಂಬಸ್ಸು. ಸೊ ನಾವಿಬ್ಬರು ಎರಡೂ ಮನೆ ಆಪೋಸಿಟಲ್ಲಿದೆ. ಸೊ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಹೋಗಿದ ತಕ್ಷಣ ಎಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಖುಷಿಗೆ ಸ್ವಲ್ಪ ದೇವ್ರ ಭಕ್ತಿ ಜಾಸ್ತಿ, ದೇವ್ರ ಹತ್ರ ತುಂಬ ಸುತ್ತೊಡಿತಿರ್ತಾಳೆ. ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ತೊಗೊಂಡು, ಸೊ ಅಷ್ಟೊತ್ತಿಗೆ ಆಲ್ರೆಡಿ ಆಲ್ಮೋಸ್ಟ್ 6:30 ಆಗಿತ್ತು. ಖುಷಿಯವರ ಸಣ್ಣಜ್ಜಿ ಕೂಡ ಬಂದಿದ್ದರು, ಅವ್ರ ಜೊತೆ ಹೊರಟ್ವಿ. ಸೊ ಎಷ್ಟು ಜೋರಾಗಿ ಮಾಡಿದ್ದಾರೆ ಅಂದರೆ ಇಲ್ಲಿ ನೋಡ್ಬೋದು ನೀವು, ವೆಲ್ಕಮ್ದು ರಂಗೋಲಿ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ನಾನು ಕೇಳಿರೋ ಪ್ರಕಾರ ಬಿಜಾಪುರದಲ್ಲಿ 5 to 7 ಡೇಸ್ ಕೂರಿಸ್ತಾರೆ ಗಣೇಶನ. ಆ್ಯಂಡ್ ಆ 5 to 7 ಡೇಸ್ ಕೂಡ ತುಂಬ ಜೋರಾಗಿ ಎವ್ರಿ ಡೇ ಪೂಜೆ ಮಾಡ್ತಾರೆ, ಫಂಕ್ಷನ್ಸ್ ಮಾಡ್ತಾರೆ, ಆರ್ಕೆಸ್ಟ್ರಾ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಹೊಸದಂತ ಅನ್ನಿಸ್ಬೋದು ನಿಮಗೆ. ಆರತಿ ಮಾಡ್ತಿದ್ದಾರೆ, ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು ಎಲ್ಲ ಇಡೀ ಆ ಏರಿಯಾದಲ್ಲಿ ಇರೋವಂಥ ಎಲ್ಲ ಹೆಣ್ಮಕ್ಳಿಗೆ ಮಡ್ಲಕ್ಕಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಮಕ್ಕಳು ಇಲ್ಲಿ ಕೂಡ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾರೆ. ಸಡನ್ನಾಗಿ ನನ್ನ ಚೈಲ್ಡ್ಹುಡ್ ಕೂಡ ನೆನಪಾಯಿತು. ನಾವು ಹೀಗೆ ಎಲ್ಲ ಗಣೇಶ ಎಲ್ಲ ಕೂರಿಸ್ತಾ ಇದ್ವಿ. ತಂದು ಕೂರಿಸಿದ್ದಕ್ಕಿಂತ ಮಣ್ಣಿನ ಗಣಪತಿನ ಮಾಡಿ ಕೂರಿಸ್ತಾ ಇದ್ವಿ. ಸೊ ಅದೆಲ್ಲ ತುಂಬ ನೆನಪಾಯಿತು ನನಗೆ. ಈ ಸರಿ ಯಾಕೆ ತುಂಬ ಸ್ಪೆಷಲ್ ಅಂತ ಅಂದರೆ, ನನ್ನ ಮಗಳು ಅವಳು ಕೂಡ ಗಣಪತಿನ ನೋಡೋದಕ್ಕೆ ಬಂದಿದ್ದಾಳೆ. ಪ್ರತಿಯೊಂದು ಏರಿಯಾದಲ್ಲೂ ಸಹ ಡಿಫ್ರೆಂಟ್ ಕೈಂಡ್ ಆಫ್ ಥೀಮ್ನ ಇಟ್ಕೊಂಡು ಮಾಡಿದ್ದಾರೆ. ಅದನ್ನ ನೋಡಿ ತುಂಬ ಖುಷಿ ಆಯಿತು. ಇಡೀ ಊರು ಉತ್ಸವ ಥರ ಅನ್ನಿಸ್ತಾ ಇತ್ತು. ಇಲ್ಲಿ ನೀವು ನೋಡ್ಬೋದು, ಇದು ಡೆಕೋರೇಷನ್ ನೋಡಿದ್ರೆ ಒಂದು ಮದುವೆ ಮಂಟಪನೇ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆಲ್ಮೋಸ್ಟ್ ಅಲ್ಲಿ 25 to 30 ಗಣೇಶನ ನಾನು ನೋಡಿದೆ. ಆ್ಯಂಡ್ ವೆರೈಟೀಸ್ ಆಫ್ ಗಣೇಶ ಇತ್ತು ಅಂತಲೇ ಅಂದ್ಕೊಳ್ಳಿ. ಆ್ಯಂಡ್ ಪ್ರಸಾದ ಕೂಡ ಇತ್ತು, ಅಲ್ಲೇ ಪ್ರಸಾದ ಕೂಡ ತಿಂದ್ವಿ. ಏನು ಗಣೇಶಸ್ ಇತ್ತು, ಎಲ್ಲ ಕಡೆನೂ ವೆರೈಟೀಸ್ ಇತ್ತು. ಎಷ್ಟು ಥೀಮ್ ಮಾಡಿದ್ರಲ್ಲ, ಸೊ ನಾನು ಕೆಲವೊಂದು ಥೀಮ್ಸ್ನ ನಾನು ನೋಡೋಕ್ಕೆ ಕೇಳೂ ಇರಲಿಲ್ಲ, ನೋಡೂ ಕೂಡ ಇರಲಿಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು. ರಾಮ ಇಲ್ಲಿ ರಾಕ್ಷಸನ್ನ ವಧೆ ಮಾಡ್ತಾ ಇರೋವಂಥ ಕತೆ ನಡೀತಾ ಇತ್ತು. ಕೆಲವೊಂದು ಗಣೇಶ ಅಂತೂ ನೋಡ್ತಾ ಇದ್ದರೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರಬೇಕು ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಇಲ್ಲಿ ನೋಡ್ಬೋದು, ಇದು ಒಂಥರ ಗೋಲ್ಡನ್ ಡೆಕೋರೇಷನ್ ಮಾಡಿದ್ದಾರೆ. ಆ್ಯಂಡ್ ಖುಷಿಯಲ್ಲಿ ಫುಲ್ ನಿಂತ್ಕೊಂಡೆಲ್ಲ ಫೋಟೋಸ್ ಎಲ್ಲ ತೊಗೊಳ್ತಾ ಇತ್ತು. ಇನ್ನು ತುಂಬ ಗಣಪತಿನ ನಾವು ನೋಡ್ಬೋದಿತ್ತು, ಬಟ್ ಆಲ್ರೆಡಿ ಟೈಮ್ ಲೇಟ್ ಆಗಿತ್ತು, ಖುಷಿ ನಿದ್ದೆ ಮಾಡಬೇಕಾಗಿತ್ತು. ಹಾಗಾಗಿ ನಾವು ವಾಪಸ್ ಬಂದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.